ಸಿದ್ದರಾಮಯ್ಯಗೆ ಒಂದು ಸಂಕಷ್ಟ ಎದುರಾಗಿದೆ. ಅಧಿಕಾರಿಗಳ ಒಂದು ಅಮಾನತ್ತು ಈಗ ಶುರುವಾಗಿದೆ. ಯಾರಿಗೆ ಆ ಒಂದು ಅಮಾನತ್ತು? ಎಲ್ಲಿಂದ ಶುರುವಾಯಿತು ಈ ಒಂದು ಅಮಾನತ್ತು? ಸಿದ್ದರಾಮಯ್ಯ ಮಹಾ ಎಡವಟ್ಟು. ಇದೇ ಮೊದಲ ಬಾರಿಗೆ ಕಠಿಣಾತಿ ಕಠಿಣ ನಿರ್ಧಾರ ಕೈಗೊಂಡಿರುವಂತಹ ಸಿಎಂ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಪೊಲೀಸ್ ಆಯುಕ್ತರ ತಲೆದಂಡ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಸಸ್ಪೆಂಡ್. ಮೊನ್ನೆಯವರೆಗೂ ಕೂಡ ಸಿಎಂ ಆಪ್ತರಾಗಿದ್ದಂತಹ ದಯಾನಂದ್ ಆರ್ಸಿಬಿ ಕಾಲ್ತುಳಿತ ದುರಂತ ಪ್ರಕರಣದಿಂದ ಸರ್ಕಾರದ ಮಾನ ಹರಾಜು. ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಮಾನ ಹರಾಜು. ಸಿಎಂ ಸಿದ್ದರಾಮಯ್ಯಗೆ ಮಹಾ ದುರಂತದಿಂದ ಮಹಾ ಸವಾಲು. ಇದೇ ಮೊದಲ ಬಾರಿಗೆ ಕಠಿಣಾತಿ ಕಠಿಣ ನಿರ್ಧಾರ ಕೈಗೊಂಡಿರುವಂತಹ ಸಿಎಂ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಪೊಲೀಸ್ ಆಯುಕ್ತರ ತಲೆದಂಡ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಸಸ್ಪೆಂಡ್. ಮೊನ್ನೆಯವರೆಗೂ ಕೂಡ ಸಿಎಂ ಆಪ್ತರಾಗಿದ್ದಂತಹ ದಯಾನಂದ್ ಆರ್ಸಿಬಿ ಕಾಲ್ತುಳಿತ ದುರಂತ ಪ್ರಕರಣದಿಂದ ಸರ್ಕಾರದ ಮಾನ ಹರಾಜು. ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರದ ಕರ್ನಾಟಕ ಮಾನ ಹರಾಜಾಗ್ತಾ ಇದೆ. ಈ ಬೆಳವಣಿಗೆಯಿಂದ ಸಿಟ್ಟಿಗೆದ್ದಂತಹ ಸಿಎಂ ಸಿದ್ದರಾಮಯ್ಯ ರಾತ್ರಿ ದಿಢೀರ್ ಸಂಪುಟ ಸಭೆಯನ್ನ ನಡೆಸಿ ಅಮಾನತು ಆದೇಶ. ದಯಾನಂದ ಜೊತೆಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್, ಕೇಂದ್ರ ವಲಯ ಡಿಸಿಪಿ ಟಿ ಶೇಖರ್ ಕಬ್ಬನ್ ಪಾರ್ಕ್, ಎಸಿಪಿ ಬಾಲಕೃಷ್ಣ ಕಬ್ಬನ್ ಪಾರ್ಕ್ ಠಾಣೆ ಇನ್ಸ್ಪೆಕ್ಟರ್ ಗಿರೀಶ್ ಮತ್ತು ಸಿಬ್ಬಂದಿ ಅಮಾನತು. ಸಂಚಲನ ಮೂಡಿಸಿರುವಂತಹ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರ. ದುರಂತದ ಬೆನ್ನಲ್ಲೇ ಅವ್ಯವಸ್ಥೆಯನ್ನ ಮೊದಲು ಪ್ರಶ್ನಿಸಿದ್ದು ನಮ್ಮ ಫ್ರೀಡಂ ಟಿವಿಯೇ ಆಗಿತ್ತು. ಇದು ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್, ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಸವಾಲು ಎದುರಾಗಿದೆ. ಆರ್ಸಿಬಿ ವಿಜಯೋತ್ಸವದಲ್ಲಿ ಮೊದಲೇ ಹೇಳಿದ್ರು ದಯಾನಂದ್ ಅವರು, ಬೇಡ ಅಷ್ಟೊಂದು ಜನನ ಸಂಭಾಳಿಸೋದು ಕಷ್ಟ ಆಗುತ್ತೆ, ನಾನು ಪರ್ಮಿಷನ್ ಕೊಡೋದಿಲ್ಲ ಅಂತ. ಆದ್ರೆ ಕಾರಣದ ಕೈಗಳು ಪರ್ಮಿಷನ್ ಬೇಕು ಅಂತ ಹಠ ಹಿಡಿದು ಕೂತ್ಕೊಳ್ತಾರೆ. ಆ ಕಾರಣದ ಕೈಯಿಂದ ದಯಾನಂದ್ ಅವರು ಪರ್ಮಿಷನ್ ಕೊಡುವಂತಹ ವಿಚಾರ ಬರುತ್ತೆ, ಕೊಡ್ತಾರೆ. ಆದ್ರೆ ತಲೆದಂಡ ಯಾರಿಗಾಗತ್ತೆ? ಈಗ ದಯಾನಂದ್ ಅವರ ತಲೆದಂಡವಾಗುತ್ತೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಪೊಲೀಸ್ ಆಯುಕ್ತರ ತಲೆದಂಡವಾಗಿದೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಶಿಕ್ಷೆಯನ್ನ ಅನುಭವಿಸುವಂಥದ್ದು. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಸಸ್ಪೆಂಡ್ ಆಗಿದ್ದಾರೆ. ಕಾಣದ ಕೈ ಕುತಂತ್ರದಿಂದ, ಕಾಣದ ಕೈಗೆ ಬೇಕಾಗಿರುವಂತಹ ವಿಜಯೋತ್ಸವದಿಂದ, ಕಾಣದ ಕೈ ಮಾಡಿರುವಂತಹ ಕಿತಾಪತಿಯಿಂದ ನಿಯತ್ತಾಗಿರುವಂತಹ ದಯಾನಂದ್ ಅವರು ಸಸ್ಪೆಂಡ್ ಆಗಿದ್ದಾರೆ. ಮೊನ್ನೆಯವರೆಗೂ ಕೂಡ ಸಿಎಂ ಆಪ್ತರಾಗಿದ್ದಂತಹ ದಯಾನಂದ್ ಈಗ ಆರ್ಸಿಬಿ ಕಾಲ್ತುಳಿತದ ದುರಂತದ ಪ್ರಕರಣದಿಂದ ಸರ್ಕಾರದ ಮಾನ ಹರಾಜಾಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಮಾನ ಹರಾಜಾಗಿದೆ. ಅದೆಷ್ಟೋ ಪ್ರೋಗ್ರಾಮ್ಸ್ ಗಳನ್ನ ಸರ್ಕಾರ ಮಾಡಿರುತ್ತೆ, ಅದೆಷ್ಟೋ ಪ್ರೋಗ್ರಾಮ್ಸ್ ಗಳಿಗೆ ಸಾರ್ವಜನಿಕರು ಬಂದಿರ್ತಾರೆ. ಆದ್ರೆ ಯಾವತ್ತೂ ಕೂಡ ಹಿಂಗಾಗಿರ್ಲಿಲ್ಲ. ಯಾಕಂದ್ರೆ ಪೂರ್ವ ನಿಯೋಜಿತ ವ್ಯವಸ್ಥೆಗಳಿತ್ತು ಅಲ್ಲಿ. ಇದು ಪೂರ್ವ ನಿಯೋಜಿತ ಅಲ್ವಲ್ಲ. ಪೂರ್ವ ನಿಯೋಜಿತ ಎಲ್ಲಿದೆ? ವಿಧಾನಸೌಧದ ಮುಂದೆ ಕರೆಸಿ ಅವರಿಗೆ ಮಾಲೆ ಹಾಗೂ ಹೂವಿನ ಹಾರ ಹಾಗೂ ಶಾಲನ್ನ ಹೊದಿಸಿ ಸನ್ಮಾನ ಮಾಡಬೇಕು ಅನ್ನೋದು ಪೂರ್ವ ನಿಯೋಜಿತವಲ್ಲ. ಚಂದನ್ ಶೆಟ್ಟಿ ಅವರು ಒಂದ್ ಮಾತು ಹೇಳಿದ್ರು, ಅದು ಈಗ ನೆನಪಾಗ್ತಾ ಇದೆ ನನಗೆ. ಏನು ಅಂತಂದ್ರೆ, ಧರ್ಮಸ್ಥಳದಲ್ಲಿ ಯಾಕಷ್ಟು ದೊಡ್ಡ ಕ್ಯೂ ಇರುತ್ತೆ ಗೊತ್ತಾ? ಅಲ್ಲಿ ಜಾಗ ಇದೆ ಅಂತ ಹೇಳಿ ಕ್ಯೂ ಹಚ್ಚಿರೋದಿಲ್ಲ.
1 ಆಗಿ ಬರ್ಲಿ 1 ಆಗಿ ಬರ್ಲಿ 1 ಆಗಿ ಬರ್ಲಿ ಅಂತ ಆ ಒಂದು ಕಾರಣಕ್ಕೆ ಧರ್ಮಸ್ಥಳದಲ್ಲಿ ಆ ರೇಂಜಿಗೆ ಸುತ್ತಿ ಬಳಸಿ ಕ್ಯೂ ಇರುತ್ತೆ. ಯಾಕಂದ್ರೆ ಜನನೂ ಅಷ್ಟೇ ಬರ್ತಾರೆ, ಅವ್ರು ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ಸುತ್ತಿ ಬಳಸಿ ಹೋಗ್ಲಿ, ಡೈರೆಕ್ಟ್ ಆಗಿ ದರ್ಶನ ಕೊಟ್ಬಿಟ್ಟು ನುಗ್ಗಲಾಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಧರ್ಮಸ್ಥಳನೋ, ಕುಕ್ಕೆ ಸುಬ್ರಹ್ಮಣ್ಯನೋ, ಹೊರನಾಡ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲೋ ಎಲ್ಲಾ ಕಡೆಗೆ ಹಾಗೆ ನಡೆಸಿರ್ತಾರೆ. ಒಂದು ಚೋರು ತಲೆ ಏನಾದ್ರೂ ಉಪಯೋಗಿಸಿದ್ರೆ ವಿಧಾನಸೌಧ ಹಾಗೆ ಚಿನ್ನಸ್ವಾಮಿಯಲ್ಲಿ ಬರಬೇಕಾದ್ರೂ ಕೂಡ ಅದೇ ವ್ಯವಸ್ಥೆಯನ್ನ ಮಾಡಬೇಕಿತ್ತು. 1-2 ದಿನ ಗ್ಯಾಪ್ ತಗೊಂಡಿದ್ರೆ ಅದೇ ವ್ಯವಸ್ಥೆಯಲ್ಲಿ ಜನರು ಹೋಗ್ಬೋದಿತ್ತು. ಕಾಲ್ ತುಳಿತ ಎಲ್ಲ ಆಗ್ತಿತ್ತಾಗ. ಇನ್ನು ಪೊಲೀಸರ ನಿಯೋಜನೆ 5,000 ಅಂದ್ರೆ 5,000ನೇ ಇಟ್ಟಿರಬೇಕು. 5,000 ಅಂತಂದ್ರೆ 1,000 ಇಟ್ಟಿರಬಾರ್ದು. ಆಗ ನುಗ್ಗಲಾಗೋದಿಲ್ಲ. 11 ಜನರ ಸಾವು ಕೂಡ ಆಗ್ತಿರ್ಲಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಮಾನ ಹರಾಜಾಗಿದೆ. ಈ ಬೆಳವಣಿಗೆಯಿಂದ ಸಿಟ್ಟಿಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ರಾತ್ರಿ ದಿಢೀರ್ ಸಂಪುಟ ಸಭೆಯನ್ನ ನಡೆಸಿ ಅಮಾನತು ಆದೇಶವನ್ನ ನೀಡಿಬಿಟ್ಟಿದ್ದಾರೆ. ಯಾರಿಗ ಅಮಾನತು? ಯಾಕಾಗ ಅಮಾನತು? ಅವರ ಒಂದು ನಿರ್ಲಕ್ಷ್ಯದಿಂದ ಆಗಿದೆ ಅಂತ ಹೇಗೆ ಅಷ್ಟು ನಿಖರವಾಗಿ ಹೇಳ್ತಾ ಇದ್ದೀರಾ? ಅವ್ರು ಪರ್ಮಿಷನ್ ಕೊಟ್ಟಿದ್ದ ತಪ್ಪು, ಅದು ಒಪ್ಕೊಳ್ತೀವಿ. ಇಡೀ ಕರ್ನಾಟಕದ ಜನತೆ ಅದನ್ನ ಒಪ್ಕೊಳ್ಳುತ್ತೆ. ಪರ್ಮಿಷನ್ ಕೊಟ್ಟಿದ್ದು ತಪ್ಪು. ಯಾವ ವಿಚಾರವಾಗಿ ಪರ್ಮಿಷನ್ ಕೊಟ್ಟಿದ್ದೀರಾ? ಅಲ್ಲಿ ಯಾವ ಆಂಬ್ಯುಲೆನ್ಸ್ ಇತ್ತು? ಅಲ್ಲಿ ಯಾವ ಅಗ್ನಿಶಾಮಕ ದಳದ ಒಂದು ಗಾಡಿಯೂ ಕೂಡ ಅಲ್ಲಿ ಹೊರಗಡೆ ಇರಲಿಲ್ಲ. ಅದು ತಪ್ಪೇ. ಅವೆಲ್ಲವನ್ನು ಕೂಡ ನೋಡಿರ್ಬೇಕು. ಅಷ್ಟು ಮಂದಿ ಬರ್ತಾರೆ, RCB ಅಭಿಮಾನಿಗಳು ಅನ್ನುವಂತ ಅಷ್ಟು ಮಂದಿ ಬರ್ತಾರೆ ಅಂತಂದ್ರೆ ಅಲ್ಲಿ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಆದ್ರೂ ಇರಬೇಕಿತ್ತು ಅಟ್ಲೀಸ್ಟ್. ಅದು ಕೂಡ ಇಲ್ಲ. ದಯಾನಂದ್ ಜೊತೆಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂತಹ ವಿಕಾಸ್ ಕುಮಾರ್, ಕೇಂದ್ರ ವಲಯ DCPT ಶೇಖರ್, ಕಬ್ಬನ್ ಪಾರ್ಕ್ ACP ಬಾಲಕೃಷ್ಣ ಎಲ್ಲರನ್ನೂ ಕೂಡ ಅಮಾನತು ಮಾಡಲಾಗಿದೆ. ಕಬ್ಬನ್ ಪಾರ್ಕ್ ಠಾಣಾ ಇನ್ಸ್ಪೆಕ್ಟರ್ ಗಿರೀಶ್ ಮತ್ತು ಸಿಬ್ಬಂದಿಯ ಅಮಾನತು. ಸಂಚಲನ ಮೂಡಿಸಿರುವಂತಹ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರ ಗೊತ್ತಾಗ್ತಾ ಇಲ್ಲ. ಅವರು ಪರ್ಮಿಷನ್ ಕೊಟ್ಟಿದ್ದ ತಪ್ಪು, ಇದು ಒಪ್ಪಿಗೆ. ದಯಾನಂದ್ ಅವರು ಪರ್ಮಿಷನ್ ಕೊಡಬಾರ್ದಾಗಿತ್ತು ಅಲ್ಲಿ ಮಾಡ್ಲಿಕ್ಕೆ. ಅವ್ರು ನಾನು ಕೊಡಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಏನಾಯ್ತೋ ಏನೋ ಗೊತ್ತಿಲ್ಲ, ದಿಢೀರ್ನ ಪರ್ಮಿಷನ್ ಕೊಡ್ತಾರೆ. ತದಾದ ನಂತರ ಮೊಂಡು ಧೈರ್ಯ ಮಾಡಿ ಆ ಒಂದು ವಿಜಯೋತ್ಸವ ಮಾಡಿದ್ದಕ್ಕೆ ಅದು ಏನಾಯ್ತು ಅಂತ ನಿಮ್ಗೆ ಗೊತ್ತಿದೆ. ವಿಧಾನಸೌಧದ ಬಳಿ ಯಾವುದೇ ಸಾವಾಗಿಲ್ಲ ನಿಜ, ಆದರೆ ಚಿನ್ನಸ್ವಾಮಿಯ ಹತ್ರ ಆಗಿದೆ ಅಲ್ವಾ ಸಾವು. 11 ಮಂದಿ ಸಾವಾಗಿದೆ ಅಲ್ವಾ. 20 ಗೇಟ್ ಅಲ್ಲಿ 3 ಗೇಟಿಗೆ ಮಾತ್ರ ನೀವು ಪರ್ಮಿಷನ್ ಕೊಡ್ತೀರಾ ಒಳಗೆ ಹೋಗಿ ಅಂತ ಹೇಳ್ತಾ ಇದ್ದೀರಾ ಅಂತಂದ್ರೆ ನುಗ್ಗಲು ಸಹಜ. ಅದು 20ಕ್ಕೆ 20 ಬಿಟ್ಟು ಬಿಡ್ಬೇಕಾಗಿತ್ತು. 20ರಲ್ಲಿ ಬರೀ 3 ಬಿಟ್ಟಿದ್ದಕ್ಕೆ 11 ಸಾವಾಗಿದೆ. ಇನ್ನು ಮೆರವಣಿಗೆ ಮಾಡ್ಬಿಟ್ಟಿದ್ರೆ ಇನ್ನು ಘನಘೋರ ದುರಂತಕ್ಕೆ ಕಾರಣವಾಗ್ತಾ ಇತ್ತು. ಯಾರು ಕೆರೆ ಬುಲಾರೆ ಅಂತ ಇಲ್ಲ ಅಲ್ಲಿ. ಎಸ್, ಕೇಂದ್ರ ವಲಯ DCPT ಶೇಖರ್, ಕಬ್ಬನ್ ಪಾರ್ಕ್ ACP ಬಾಲಕೃಷ್ಣ, ಕಬ್ಬನ್ ಪಾರ್ಕ್ ಠಾಣಾ ಇನ್ಸ್ಪೆಕ್ಟರ್ ಗಿರೀಶ್ ಮತ್ತು ಸಿಬ್ಬಂದಿ ಅಮಾನತಾಗಿದೆ. ಈಗ ಸಿದ್ದರಾಮಯ್ಯ ಸರ್ಕಾರದ ಮುಂದೆ ಬೆಟ್ಟಿಟ್ಟು ತೋರಿಸಬೇಕಾಗಿದೆ. ಈಗ ಯಾಕಾಗಿ ಅವರನ್ನ ಅಮಾನತ್ ಮಾಡಿದ್ರಿ? ಪರ್ಮಿಷನ್ ಕೊಟ್ಟಿದ್ದಕ್ಕೆ ಅಮಾನತು ಮಾಡಿದ್ದೀರಾ ಅಥವಾ ಸರಿಯಾದ ತನಿಖೆ ನಡೆಸಬೇಕು ಅನ್ನುವಂತಹ ವಿಚಾರವನ್ನು ಹೇಳಿ. ಸಿದ್ದರಾಮಯ್ಯ ಅವರೇ, ಸರಿಯಾದ ವಿಚಾರ ಆಗಬೇಕು, ವಿಚಾರಣೆ ಆಗಬೇಕು. ಎಲ್ಲಿ ಏನು ಮಿಸ್ಟೇಕ್ ಆಗಿದೆ ಅನ್ನುವಂಥದ್ದು ಜಗಜ್ಜಾಹೀರಾಗಬೇಕು. ಯಾಕಂದ್ರೆ 11 ಜೀವಗಳ ಪ್ರಶ್ನೆ ಇದಾಗಿದೆ. RCB ಕಪ್ ಗೆದ್ದಿದ್ದು ನಿಜ, ದುರಂತದಲ್ಲಿ 11 ಜನ ಸತ್ತಿದ್ದು ನಿಜ. ದುರಂತದ ಬೆನ್ನಲ್ಲೇ ಅವ್ಯವಸ್ಥೆಯ ಮೊದಲ ಪ್ರಶ್ನಿಸಿದ್ದು ನಮ್ಮ ಫ್ರೀಡಂ ಟಿವಿ ಆಗಿತ್ತು. ಈಗಲೂ ಕೂಡ ಮತ್ತೆ ಪ್ರಶ್ನೆಯನ್ನೇ ಮಾಡ್ತಾ ಇದೆ ಫ್ರೀಡಂ ಟಿವಿ. ಏನೇನಾಯ್ತು? ಯಾಕಾಗಿ ಈ ಒಂದು ಘಟನೆ ನಡೀತು? ಎಲ್ಲಿ ಮಿಸ್ ಆಗಿದೆ? ಎಲ್ಲಿ ತಪ್ಪಾಗಿದೆ? ಅವೆಲ್ಲವ ಡೀಟೇಲ್ಸ್ ಅನ್ನು ಕೂಡ ಅತಿ ಶೀಘ್ರದಲ್ಲಿ ಸರ್ಕಾರ ಹೊರಗೆ ಹಾಕ್ಲೇಬೇಕು. ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತೆ ಆ ಭಾಗದಲ್ಲಿ ಬರ್ತಕ್ಕಂಥ ACP, ಸೆಂಟ್ರಲ್ DCP, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಫಾರ್ ಪೊಲೀಸ್, ಮತ್ತೆ
ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ಪೊಲೀಸ್ ಇನ್ಸ್ಪೆಕ್ಟರ್, ಸ್ಟೇಷನ್ ಹೌಸ್ ಮಾಸ್ಟರ್, ಸ್ಟೇಷನ್ ಹೌಸ್ ಆಫೀಸರ್ ಮತ್ತೆ ಆ ಭಾಗದಲ್ಲಿ ಬರ್ತಕ್ಕಂಥ ಎಸಿಪಿ, ಸೆಂಟ್ರಲ್ ಡಿಸಿಪಿ, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಮತ್ತೆ ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ಪೊಲೀಸ್ ಇನ್ಸ್ಪೆಕ್ಟರ್, ಸ್ಟೇಷನ್ ಹೌಸ್ ಮಾಸ್ಟರ್, ಸ್ಟೇಷನ್ ಹೌಸ್ ಆಫೀಸರ್ ಮತ್ತೆ ಆ ಭಾಗದಲ್ಲಿ ಬರ್ತಕ್ಕಂಥ ಎಸಿಪಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.